ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಕ್ವೀನ್ ಕನ್ನಡ. ನಾನಿವತ್ತು ನುಗ್ಗೆಕಾಯಿ ಸಾಂಬಾರನ್ನು ಹೇಗೆ ಮಾಡೋದು ಅನ್ನೋದು ತೋರಿಸ್ತೀನಿ. ಇದು ಬಹಳ ಸುಲಭವಾಗಿ ಒಂದು 10 ನಿಮಿಷದಲ್ಲಿ ನಾವು ಇದನ್ನು ಮಾಡಬಹುದು. ಬನ್ನಿ, ಇದನ್ನು ಮಾಡಲಿಕ್ಕೆ ಏನೇನು ಸಾಮಗ್ರಿಗಳು ಬೇಕೆನ್ನೋದು ನೋಡೋಣ. ನುಗ್ಗೆಕಾಯಿಯನ್ನು 3ರಿಂದ 4 ತೊಗೊಂಡು ನಾನು ಸಿಪ್ಪೆಯನ್ನು ಈ ಥರ ತೆಗೆದು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 1-2 ಸಣ್ಣ ಈರುಳ್ಳಿ, 1-2 ಟಮಾಟೆ ಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ, ಒಂದು 5ರಿಂದ 6 ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ತೊಗೊಳ್ಳಿ. ಬೇಕಾದರೆ ಹಾಕಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬಹುದು. ಮೆಂತ್ಯ ಕಾಳು ಬೇಕಾದರೆ ಹಾಕಿಲ್ಲ ಅಂದರೆ ಆದರೂ ಸ್ಕಿಪ್ ಮಾಡ್ಕೊಳ್ಬಹುದು. 1-2 ಸ್ಪೂನ್ ಉಪ್ಪು, ಸ್ವಲ್ಪ ಅರಿಶಿನ ಮತ್ತು 1 ಸ್ಪೂನ್ ದೊಡ್ಡ ಸ್ಪೂನು ಖಾರದ ಪುಡಿ. ಒಗ್ಗರಣೆಗೆ ನಮಗೆ ಸ್ಲೈಸಾಗಿ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ತೊಗೊಂಡಿದ್ದೀನಿ, ಕರಿಬೇವು ಸೊಪ್ಪು, ಸಾಂಬಾರು ಪೌಡ್ರು, ಸಾಸಿವೆ, ಜೀರಿಗೆ, 3ರಿಂದ 4 ಬೆಳ್ಳುಳ್ಳಿ. ಇಷ್ಟಾದರೆ ಸಾಕಾಗುತ್ತೆ. ಒಂದು ಅರ್ಧ ಬಟ್ಲಷ್ಟು ನಾನು ಬೇಳೆ ತೊಗೊಂಡಿದ್ದೀನಿ. ಈ ಥರ ನಾನು ಸಣ್ಣ ಪಾತ್ರೆಯಲ್ಲಿ ಈ ನುಗ್ಗೆಕಾಯಿಯನ್ನು ಹಾಕ್ಕೊಳ್ತೀನಿ. ಸಪ್ರೇಟಾಗಿ ಕುಕ್ಕರಲ್ಲಿ ಇದನ್ನು ಇಟ್ಟು ನಾನು ಬೇಯಿಸ್ಕೊಳ್ಬೇಕು. ಈ ಥರ ತೆಗೆದುಕೊಂಡು ನಾನು ಒಂದು ಕುಕ್ಕರಲ್ಲಿ 1 ಲೀಟ್ರಿಗಿಂತ ಕಡಿಮೆ ನೀರು ಹಾಕ್ಕೊಳ್ಬೇಕು. ನೀರು ಹಾಕಿ ನಾನು ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋದು ಈರುಳ್ಳಿ, ಟಮಾಟೆ ಎಲ್ಲ ನಾನು ಇದರಲ್ಲಿ ಹಾಕ್ಕೊಳ್ತೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡ್ಕೊಂಡು ಸಣ್ಣಾಗಿ ಇದರಲ್ಲಿ ಹಾಕ್ಕೊಳ್ತೀನಿ. ಈ ಬೇಳೆ ತೊಳೆದು 2 ಸಲ ನಾನು ಇಟ್ಕೊಂಡಿದ್ದೆ. ಈ ಥರ ಹಾಕಿ ಈ ಪಾತ್ರೆ ಈ ಥರ ಇಡಬೇಕು ಅಷ್ಟೇ, ಅದರಲ್ಲಿ ಮುಳುಗಿಸ್ಬಾರ್ದು. ನಾನು 2ರಿಂದ 3 ವಿಷಲ್ ತೊಗೊಳ್ತೀನಿ, ಅಷ್ಟು ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ವಿಷಲ್ ಬಂದು ತಣ್ಣಗಾಗಿದೆ, ಸ್ವಲ್ಪ ವಿಷಲ್ ಎಲ್ಲ ಹೋಗಿದೆ. ಈ ಥರ ನಾನು ತೆಗೆದುಕೊಳ್ತೀನಿ. ನೋಡಿ, ಅದೆಲ್ಲ ಬೆಂದಿದೆ, ಅದರಲ್ಲಿ ನೀರು ಇಲ್ಲ. ಮತ್ತು ಈ ಥರ ನೀರೆಲ್ಲ ಸೋಸ್ಕೊಂಡು ಬೇಳೆ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಬೇಕು. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಒಂದು ಬಿಸಿ ಆದ ಪಾತ್ರೆಯಲ್ಲಿ 1 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಈ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾದ ಮೇಲೆ ನಾನು ಈರುಳ್ಳಿಯನ್ನು ಹಾಕ್ಕೊಳ್ಬೇಕು. ಸಾಂಬಾರು ಪೌಡ್ರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದು ಸ್ಕಿಪ್ ಮಾಡ್ಕೊಳ್ಳಿ. ಅವಶ್ಯಕತೆ ಏನಿಲ್ಲ ಸಾಂಬಾರು ಪೌಡ್ರಿಂದು. ನಿಮಗೆ ಸಾಂಬಾರು ಪೌಡ್ರಿಂದು ವಿಡಿಯೋ ಬೇಕಂದರೆ ನಾನು ಮೇಲ್ಗಡೆ ಲಿಂಕಲ್ಲಿ ಹಾಕಿರ್ತೀನಿ, ಅದನ್ನು ನೀವು ಹೋಗಿ ನೋಡಿ. ನಾನು ಸುಲಭವಾದಂಥ ಒಂದು ಸಾಂಬಾರು ಪೌಡ್ರನ್ನು ಹೇಗೆ ಮಾಡ್ಬೋದು ಅನ್ನೋದು ತೋರಿಸಿದ್ದೀನಿ. ಈ ಥರ ಎಲ್ಲ ಕರಿಬೇವು ಸೊಪ್ಪು, ಜೀರಿಗೆ, ಸಾಸಿವೆ ಮತ್ತು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ಈ ಥರ ಒಗ್ಗರಣೆ ಹಾಕಿ ಸ್ವಲ್ಪ ಬೇಳೆನ ಹಾಕಿ ಈ ಥರ ಪ್ಲೇಟನ್ನು ಮುಚ್ಚಿಬಿಡಬೇಕು. 1-2ರಿಂದ 3 ನಿಮಿಷ ಎಲ್ಲ ಫ್ಲೇಮ್ ಎಲ್ಲ ಕುತ್ಕೊಂಡ್ಮೇಲೆ ನಾವು ಬೇರೆ ಉಳಿದಿರೋದು ಬೇಳೆಯನ್ನು ಹಾಕ್ಕೊಳ್ಬೇಕು. ಈ ಸಾಂಬಾರು ಪೌಡ್ರಿನ ಸ್ಮೆಲ್ ಹೋಗೋದಿಲ್ಲ ಅಂತ ಸ್ವಲ್ಪ ಹಾಕ್ಕೊಂಡು ಬೇಗ ಮುಚ್ಚಿರೋದಷ್ಟೇ. ಅದು 1-2 ನಿಮಿಷ ನೀವು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಒಂದ್ಸಲಿ ಈ ಥರ ಟ್ರೈ ಮಾಡಿ ಕಾಮೆಂಟ್ ಮಾಡಿ. ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.